ನಿಜಲಿಂಗಪ್ಪ ಕೊರಳಿ ಅವರಿಗೆ, ನಿಜಲಿಂಗಪ್ಪ ಕೊರಳಿ ಅವರಿಗೆ. ಚುನಾವಣೆಯಲ್ಲಿ ಬಹಳಷ್ಟು ಏನದಂದ್ರೆ ಎಲ್ಲ ನನ್ನ ಅಭಿಮಾನಿಗಳು ಎಲ್ಲ ಸಂಘಟನೆಗಳು ಅಭೂತಪೂರ್ವವಾದ ಜಯವನ್ನು ತಂದು ಕೊಟ್ಟಿದ್ದೀರಿ. ಈ ಸಂತೋಷದಲ್ಲಿ ಬಹಳಷ್ಟು ಏನದಂದ್ರೆ ನನಗೆ ತಾವೆಲ್ಲ ನೋಡ್ತಾ ಇದ್ದೇನೆ. ನನಗೆ ಆಕ್ಚುಲಿ ಅಲ್ಲಿಂದ ಇಲ್ಲದ ಮೆರವಣಿಗೆ ಮತ್ತು ಮೇಲ್ಗಡೆ ಎತ್ತೋದು ಅದನ್ನ ಮರ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಇಲ್ಲಿ ಇರ್ತಕ್ಕಂಥ ಸರ್ವ ಸದಸ್ಯರು, ಇಲ್ಲೆಲ್ಲ ಸೇರಿರ್ತಕ್ಕಂಥ ಅಭಿಮಾನಿಗಳು, ನನ್ನ ಕುಟುಂಬಸ್ಥರು, ಬಂಧು ಬಳಗದವರು ಎಲ್ಲರೂ ಇಲ್ಲಿ ಸೇರಿದ್ರಿ. ಈ ಒಂದು ಸಂದರ್ಭದಲ್ಲಿ ನಾನು ಮತ್ತೊಂದು ಸರ್ತಿ ಒಂದು ಸಂದೇಶ ನೀಡ್ತಾ ಇದ್ದೇನೆ. ಏನ್ ಈ ಒಂದು ಸಂಸ್ಥೆ ಅದ, ಅದು ಉಳಿಬೇಕು, ಬೆಳೆಸಬೇಕು. ಅಲ್ಲಿರ್ತಕ್ಕಂಥ ಏನೊಂದು ಕೋಟಿ ಏನು ಬಂಡವಾಳ ಅದ, ಮುಂದೆ ಏನು ಸದಸ್ಯರಿಂದ 11 ಕೋಟಿ 12 ಕೋಟಿ ನಾವು ಸಂಗ್ರಹ ಮಾಡಬೇಕಾಗಿದೆ. ಆ 12 ಕೋಟಿದು ಸದುಪಯೋಗ ಆಗಬೇಕು, ಸದ್ಬಳಕೆ ಆಗಬೇಕು, ಅಲ್ಲಿ ಡೆವಲಪ್ಮೆಂಟ್ ಆಗಬೇಕು. ಅಲ್ಲಿರ್ತಕ್ಕಂಥ ಮುಂಗಡ ಪಾವತಿಸತಕ್ಕಂಥ ಸದಸ್ಯರಿಗೆ ನೀವೇ ತಿಳಿಸಬೇಕು. ಆ ನಿಟ್ಟಿನಲ್ಲಿ ಯಾವುದೇ ಲೋಪ ನಾನು ಆಸ್ಪತ್ರೆ ಕೊಡೋದಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪಾರದರ್ಶಕವಾಗಿ ಮತ್ತು ಪ್ರಾಮಾಣಿಕವಾಗಿ ನೀವೆಲ್ಲ ಏನೇನು ಸೇರಿದ್ರಿ ನಿಮ್ಮ ಅಭಿಮಾನಿಗಳ ಸಾಂಕೇತಿಕವಾಗಿ ಮತ್ತು ಪ್ರಾಮಾಣಿಕವಾಗಿ ಸಾಕ್ಷಿಯಾಗಿ ನಾನು ಕೆಲಸ ಮಾಡ್ತೀನಿ ತಗೊಂಡು ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಸೇರಿರ್ತಕ್ಕಂಥ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ಹೇಳಿರ್ತಕ್ಕಂಥ BN ಪಾಟೀಲ್ ಅವರು ಎಲ್ಲ ಘೋಷಿತ ಅಭ್ಯರ್ಥಿಗಳ ಒಂದು ಪ್ರಶಸ್ತಿ ಪತ್ರವನ್ನು ನೀಡಿ ಒಂದು ಸನ್ಮಾನಿಸಿದರು. ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸಿರೋದು ಏನಂದ್ರೆ, ಈ ಸಂಘದ ಸರ್ವ ಸದಸ್ಯರು ಇಟ್ಟಿರ್ತಕ್ಕಂಥ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ನಂಬಿಕೆಯ ದ್ಯೋತಕವಾಗಿ ಜಯ ಬಂದಿದೆ. ನನ್ನ ಪ್ಯಾನೆಲ್ನಲ್ಲಿ ಸ್ಪರ್ಧಿಸಿರ್ತಕ್ಕಂಥ ಎಲ್ಲ 17 ಜನರಲ್ಲಿ ನಾವು 10 ಜನ ಆಯ್ಕೆಯಾಗಿದ್ದೇವೆ. ಸಂಪೂರ್ಣ ಏನದೊಂದು ವಿಶ್ವಾಸವಿಟ್ಟು ನಮ್ಮ ಪ್ಯಾನೆಲ್ಗೆ 4ನೇ ಬಾರಿಗೆ ಏನದಂದ್ರೆ ಮತ ನೀಡಿ, ಅಮೂಲ್ಯವಾದ ಮತವನ್ನು ನೀಡಿ ನಮಗೆ ಆರಿಸಿ ತಂದು ಕೊಟ್ಟಿದ್ರಿ. ಎಲ್ಲರಿಗೂ ನನ್ನ ಪ್ಯಾನೆಲ್ ವತಿಯಿಂದ ಏನದಂದ್ರೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ನನ್ನ ಪ್ಯಾನೆಲ್ ಜಯಕ್ಕಾಗಿ ಶ್ರಮಿಸಿರ್ತಕ್ಕಂಥ ಕಲಬುರಗಿ ಜಿಲ್ಲೆ ಹಲವಾರು ಸಂಘಟನೆಗಳು, ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಸಂಘಟನೆ ಇರ್ಬೋದು, ಹೈಸ್ಕೂಲ್ ಸಂಘಟನೆ ಇರ್ಬೋದು, ನೌಕರ ಸಂಘದ ಹಲವಾರು ತಾಲೂಕಾ ಪದಾಧಿಕಾರಿ ಇರ್ಬೋದು, ಮತ್ತು ಮೈನಾರಿಟಿ ಅಸೋಸಿಯೇಷನ್ ಇರ್ಬೋದು, ಎಸ್ ಟಿ ಅಸೋಸಿಯೇಷನ್ ಇರ್ಬೋದು. ಸೊ ಒಟ್ಟಾರೆ ಈ ನನ್ನ ಪ್ಯಾನೆಲ್ಗೆ ಏನು ಜಯ ಬಂದಿರೋದು, ಇದು ನನ್ನ ಮತ್ತು ನಿರ್ದೇಶಕ ಜಯ ಅಲ್ಲ, ಸರ್ವ ಸದಸ್ಯರ ಮತ್ತು ಏನದ ಶ್ರಮ ವಹಿಸಿ ಏನು ಕೆಲಸ ಮಾಡಿದ್ರು ಇದೆಲ್ಲ ತಮ್ಮ ಜಯ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನನ್ನೆಲ್ಲ ಸರ್ವ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಜಯ ತಂದು ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ನಾವೇನದ ಈ ಸಂಘ ಉಳಿಸಿ ಮತ್ತು ಬೆಳೆಸೋದಕ್ಕಾಗಿ ಪ್ರಾಮಾಣಿಕತೆಯಿಂದ ಮತ್ತು ಬದ್ಧತೆಯಿಂದ ಎಲ್ಲಿಯೂ ನಾವೇನಂದ್ರೆ ಯಾವುದೇ ರೀತಿಯಿಂದ ಮೋಸ, ವಂಚನೆ ಯಾವುದಕ್ಕೂ ನಾನು ಆಸ್ಪದ ಕೊಡೋದಿಲ್ಲ. ನಾನು ಏನಾದರೂ ಸಂಘ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತೀನಿ, ಸರ್ವ ಸದಸ್ಯರಿಗೋಸ್ಕರ ಕೆಲಸ ಮಾಡ್ತೀನಿ. ಆ ಸಂಘದ ಆಸ್ತಿ ಮತ್ತು ಏನದ ಪ್ರಾಪರ್ಟಿ ಏನವ ಅವೆಲ್ಲ ರಕ್ಷಣೆ ಮಾಡಕ್ಕೆ ನಾನು ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಸರ್ವ ಸದಸ್ಯರ ಗಮನಕ್ಕೆ ತರ್ತಾ ಇದ್ದೇನೆ. ದಿಟ್ಟ ನಿರಂತರ ನಾಗಪ್ಪ ಹೊನ್ನಳ್ಳಿ ಪ್ಯಾನೆಲ್ ಅವರಿಗೆ, ಎಲ್ಲಾ ಸರ್ಕಾರಿ ನೌಕರರು, ಗೃಹ ನಿರ್ಮಾಣ ಸಹಕಾರ ಸಂಘದ ನೇರ ದಿಟ್ಟ ನಿರಂತರ ಯಾವತ್ತು ಸೋಲಿಲ್ಲದ ಸರದಾರ ನಮ್ಮೆಲ್ಲರ ಬಂಧು ನಾಗಪ್ಪ ಹೊನ್ನಳ್ಳಿ ಅವರ ಗೆಲುವು ಅವ್ರ ಗೆಲುವಲ್ಲ, ಇದು ಇಡೀ ನಮ್ಮ ಕಲಬುರಗಿ ಜಿಲ್ಲೆ ಎಲ್ಲಾ ಸರ್ಕಾರಿ ನೌಕರರ ಗೆಲುವು ಅಂತ ಹೇಳ್ತಾ ಇದ್ದೀನಿ ನಾನು. ನಾಗಪ್ಪ ಹೊನ್ನಳ್ಳಿ ಅವರ ಒಂದು ಛಾತಿ ಏನಿದೆ ಅಂದ್ರೆ, ಒಂದು ಮಾತು ಕೊಟ್ರಪ್ಪ ಅಂದ್ರೆ ತಪ್ಪಲಾರದಂತ ವ್ಯಕ್ತಿಗಳು ಅವರು. ಜಿದ್ದವಾದಿ, ಮೇಲಾಗಿ ನೌಕರರ ಒಂದು ಹಿತವನ್ನು ಬಯಸಿ ನೌಕರರಿಗೋಸ್ಕರ ಇವತ್ತಿನ ದಿನ ಹಗಲು ರಾತ್ರಿ ಎನ್ನದೆ ಕೆಲಸ ಮಾಡ್ತಕ್ಕಂತ ಒಬ್ಬ ಧೀಮಂತ ನಾಯಕ ನಾಗಪ್ಪ ಹೊನ್ನಳ್ಳಿ ಅವರು. ನಮ್ಮೆಲ್ಲರ ನಿರೀಕ್ಷೆ ಎಷ್ಟೇ ಎದುರಾಳಿ ಪೆನಲ್ದವರು ಎಷ್ಟೇ ಆಪಾದನೆ ಮಾಡಿದ್ರು ಸಹಿತ ಇವತ್ತು ಕಲಬುರಗಿ ಜಿಲ್ಲೆಯ ಗೌರವಾನ್ವಿತ ಎಲ್ಲ ಸರ್ಕಾರಿ ನೌಕರರು, ಎಲ್ಲ ಇಲಾಖೆಗಳ ಗೌರವಾನ್ವಿತ ಸರ್ಕಾರಿ ನೌಕರರು ನಾಗಪ್ಪ ಹೊನ್ನಳ್ಳಿ ಅಣ್ಣಾಜಿ ಅವ್ರ ಕೈ ಬಿಡ್ಲಿಲ್ಲ ಅಂತಕ್ಕಂಥ ಇವಾಗ ಗೆಲುವೆ ಸಾಕ್ಷಿ ಅಂತಕ್ಕಂಥ ಮಾತು ಹೇಳಿಕ್ ನಾನು ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಎಲ್ಲಿ ಸತ್ಯ ಪ್ರಾಮಾಣಿಕತೆ ಇರುತ್ತೋ, ಎಲ್ಲಿ ಸತ್ಯ ಪ್ರಾಮಾಣಿಕತೆಯಲ್ಲಿ ವ್ಯಕ್ತಿತ್ವ ಇರುತ್ತೋ ಅಲ್ಲಿ ಬಹುಶಃ ದೇವರು ಇರ್ತಾನೆ ಅಂತಕ್ಕಂಥದ್ದು ನಾವೆಲ್ಲ ಹಿರಿಯರಿಂದ ಕೇಳಿದೀವಿ. ನಾವು ಬಹುಶಃ ಆ ಮಾತು ಇವತ್ತು ಸತ್ಯ ಆಗಿದೆ. ನಾಗಪ್ಪ ಹೊನ್ನಳ್ಳಿ ಅಣ್ಣಾಜಿಯವರ ಒಂದು ಆಡಳಿತ, ಅವ್ರ ಮೇಲಿರ್ತಕ್ಕಂಥ ನಿಷ್ಪಕ್ಷಪಾತ, ಅವ್ರಲ್ಲಿರ್ತಕ್ಕಂಥ ಒಂದು ಪ್ರತಿಷ್ಠೆ, ಸರ್ಕಾರಿ ನೌಕರ ಮೇಲಿರ್ತಕ್ಕಂಥ ಪ್ರೀತಿ, ಇವೆಲ್ಲವೂ ಕೂಡ ಅವರ ಪೆನಲ್ನ ಗೆಲುವಿಗೆ ಇವತ್ತು ಕಾರಣ ಆಯ್ತು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಆತ್ಮೀಯರೇ, ಎದುರಾಳಿ ಪೆನಲ್ದವರು ಮಾಡ್ಬೇಕು ಆರೋಪ ಇಲ್ಲ ಅಂತಲ್ಲ,
ಆದ್ರೆ ಆರೋಪ ಎಂತ ಆರೋಪ ಇದ್ದಪ್ಪ ಅಂತಂದ್ರೆ ಮನೇಲೆ ಅಣ್ಣ ತಮ್ಮರಿಗೆ ಜಗಳಸ್ತಕ್ಕಂಥ ಕುತಂತ್ರ ಮಾಡಿದವರು. ಅವು ಯಾವ ಕುತಂತ್ರಗಳು ಕೂಡ ಲೆಕ್ಕಿಸದೆ ನಾಗಪ್ಪ ಹೊನ್ನಳ್ಳಿ ಅವರ ಪೆನಲ್ಗೆ ಪ್ರಚಂಡ ಜೈಬೇರಿ ಬಾರಿಸಿರ್ತಕ್ಕಂಥ ನಮ್ಮ ಜಿಲ್ಲೆ ಎಲ್ಲ ಸರ್ಕಾರಿ ನೌಕರರಿಗೆ ನಾನು ತುಂಬ ಹೃದಯದ ಧನ್ಯವಾದವನ್ನ ಹೇಳಿಕ್ ಬಯಸ್ತಾ ಇದ್ದೇನೆ ಸರ್.